ನಮ್ಮ ಜೀವನದಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಅವ್ರು ಯಾರಿಗೋ ದೆವ್ವ ಹಿಡಿದಿದೆಯಂತೆ, ಅವ್ರು ಯಾರಿಗೋ ಭೂತ ಮೆತ್ಕೊಂಡಿದೆಯಂತೆ, ಇನ್ಯಾರಿಗೋ ಪ್ರೇತಾತ್ಮ ತೊಂದರೆ ಕೊಡ್ತಿದೆಯಂತೆ ಅನ್ನೋ ಕಥೆಗಳನ್ನು ಕೇಳಿರ್ತೀವಿ. ಕೆಲವೊಮ್ಮೆ ಇಂತಹ ಕಥೆಗಳಿಗೆ ನಾವೇ ನೇರವಾಗಿ ಸಾಕ್ಷಿ ಕೂಡ ಆಗಿರ್ತೀವಿ. ಅದೃಷ್ಟವಂತರು ಇಂತಹ ಘಟನೆಗಳಿಂದ ಬೇಗ ಹೊರಬಂದು ಮತ್ತೊಮ್ಮೆ ಹೊಸದಾಗಿ ಒಳ್ಳೆಯ ಜೀವನವನ್ನು ನಡೆಸ್ತಾರೆ. ಆದರೆ ಬಹಳಷ್ಟು ಜನ ಇಂತಹ ಅನುಭವಗಳಿಂದ ಅವರ ಜೀವನವನ್ನೇ ಕಳ್ಕೊಳ್ಳುವಂತಹ ಅತಿರೇಕದ ಸನ್ನಿವೇಶದವರೆಗೂ ತಲುಪಿರ್ತಾರೆ. ಹಾಗಿದ್ರೆ ಈ ದೆವ್ವ ಮೆತ್ಕೊಳ್ಳೋದು ಅಂದರೆ ಏನು? ಈ ಪ್ರೇತಾತ್ಮಗಳು, ಭೂತಗಳು ಇವೆಲ್ಲ ಇರೋದು ನಿಜಾನಾ? ಈ ಪ್ರಶ್ನೆಗೆ ವಿಜ್ಞಾನ ಏನು ಹೇಳುತ್ತೆ ಅಂದರೆ, ಇದೊಂದು ಅಧಿಸಾಮಾನ್ಯ ಮಾನಸಿಕ ಕಾಯಿಲೆ ಅಥವಾ ಮಾನಸಿಕ ತೊಂದರೆ ಅಂತ ವಿವರಣೆಯನ್ನು ನೀಡಿದ್ರೆ, ಇಂತಹ ಅನುಭವಗಳನ್ನು ಪಡ್ಕೊಂಡಿರೋರು, ಇದನ್ನು ನೇರವಾಗಿ ನೋಡಿರೋರು ಇದೊಂದು ಅಲೌಕಿಕ ಶಕ್ತಿಯ ಕೈವಾಡ ಅಂತ ವಾದಿಸ್ತಾರೆ. ಇವತ್ತಿನ ಎಪಿಸೋಡ್ನಲ್ಲಿ ಇಂತಹ ದೆವ್ವ, ಭೂತ, ಪ್ರೇತಗಳ ಸಮಸ್ಯೆಗೆ ಹೆಸರುವಾಸಿಯಾದ, ಪ್ರತಿದಿನ ಇಂತಹ ಅಲೌಕಿಕ ಶಕ್ತಿಯನ್ನು ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ತನ್ನತ್ತ ಸೆಳೀತಾ ಅವುಗಳಿಗೆ ಪರಿಹಾರವನ್ನು ಕೊಡ್ತಾ ಹೆಸರುವಾಸಿಯಾದ ಒಂದು ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ. ಈ ಎಪಿಸೋಡ್ ಒಂದಷ್ಟು ಜನಕ್ಕೆ ಅಹಿತಕರವಾದ ಅನುಭವವನ್ನು ಕೊಡುವುದು. ಆದರೆ ತಪ್ಪದೇ ಈ ಎಪಿಸೋಡ್ನ ಪೂರ್ತಿಯಾಗಿ ನೋಡಿ, ಯಾಕಂದರೆ ಬಹಳಷ್ಟು ವಿಶೇಷವಾದ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ದೆವ್ವ, ಭೂತ, ಪ್ರೇತಾತ್ಮಗಳ ಪ್ರಭಾವಕ್ಕೆ ಒಳಗಾಗೋದು ಅಂದರೆ ಏನು? ಅದರ ಸ್ವಾಧೀನಕ್ಕೆ ಬರೋದು ಅಂದರೆ ಏನು? ಇದರ್ಥ ಆಗಬೇಕು ಅಂದರೆ ಮೊದಲು ನಾವು ಈ ವಿಷಯದ ಗಾಢತೆಯನ್ನು ತಿಳ್ಕೋಬೇಕು. ಯಾವುದೇ ಒಬ್ಬ ವ್ಯಕ್ತಿ ಲೌಕಿಕ ಜೀವನದಲ್ಲಿ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದು, ಬದುಕಿನಲ್ಲಿ ಆಸೆ ಮತ್ತು ವ್ಯಾಮೋಹವನ್ನು ಇಟ್ಕೊಂಡಿದ್ದು, ಆಯಸ್ಸು ಪೂರ್ತಿಯಾಗುವ ಮುಂಚೆನೇ ಅಸಹಜವಾಗಿ ಸಾವನ್ನು ಒಪ್ಪಿದ್ರೆ ಮೋಕ್ಷವನ್ನು ಪಡೆಯದೆ ಇಂತಹ ಭೂತ, ಪ್ರೇತಾತ್ಮಗಳ ರೂಪದಲ್ಲಿ ಲೌಕಿಕ ಜೀವನವನ್ನು ಹಂಬಲಿಸ್ತಾ ನಮ್ಮ ನಡುವೆನೇ ಇರ್ತಾರೆ ಅನ್ನೋ ನಂಬಿಕೆ ಇದೆ. ಇಂತಹ ಸಂದರ್ಭದಲ್ಲಿ ಅವರ ಆಸೆಗಳನ್ನು, ಇಚ್ಛೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಇನ್ನೊಂದು ದೇಹವನ್ನು ಸಂಪರ್ಕಿಸುವುದಕ್ಕೆ ಅಥವಾ ಅದನ್ನು ವಶಪಡಿಸಿಕೊಳ್ಳುವುದಕ್ಕೆ ಈ ಭೂತಗಳು, ಪ್ರೇತಾತ್ಮಗಳು ಪ್ರಯತ್ನ ಪಡ್ತಿರ್ತವೆ ಅಂತ ಹೇಳಲಾಗುತ್ತೆ. ಸುಮ್ಮನೆ ಒಂದು ಸರ್ತಿ ಯೋಚನೆ ಮಾಡಿ, ನಮ್ಮ ಮೇಲೆ ಇಂತಹ ಭೂತಾತ್ಮ ಅಥವಾ ಪ್ರೇತಗಳ ಪ್ರಭಾವ ಆಗೋದಕ್ಕಿಂತ ನಾವು ಇಷ್ಟಪಡೋರ ಮೇಲೆ ಅಥವಾ ನಮ್ಮ ಕುಟುಂಬಸ್ಥರು ಇಂತಹ ಯಾವುದೇ ಪ್ರೇತಾತ್ಮಗಳ ಪ್ರಭಾವಕ್ಕೆ ಒಳಗಾದರೆ ಅದಕ್ಕಿಂತ ಭಯಾನಕ ಮತ್ತು ಅದಕ್ಕಿಂತ ಹೆಚ್ಚು ದುಃಖಕರವಾದಂಥ ಸಂಗತಿ ಇನ್ನೊಂದಿಲ್ಲ. ಹಾಗಿದ್ರೆ ಈ ಭೂತ, ಪ್ರೇತ, ದೆವ್ವಗಳ ಪ್ರಭಾವಕ್ಕೆ ಜನರು ಹೇಗೆ ಒಳಗಾಗ್ತಾರೆ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಂತೆ ನನ್ನ ಸಣ್ಣ ಇಂಟರ್ನೆಟ್ ರಿಸರ್ಚ್ನಲ್ಲಿ ಇಂತಹ ಶಕ್ತಿಗಳ ಪ್ರಭಾವಕ್ಕೆ ಒಳಗಾಗೋದಕ್ಕೆ 4 ಹಂತಗಳಿರೋದನ್ನು ನಾನು ಗಮನಿಸಿದ್ದೀನಿ. ಇವತ್ತು ನಿಮಗೆ ಆ 4 ಹಂತಗಳನ್ನು ವಿವರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಆವರಿಸಿಕೊಳ್ಳುವಿಕೆ, ಆಕ್ರಮಣ. ಮೊದಲನೇ ಹಂತ ಆವರಿಸಿಕೊಳ್ಳುವಿಕೆ ಅಥವಾ ಆಕ್ರಮಣ. ಮೊದಲನೇ ಹಂತದಲ್ಲಿ ವಿಚಿತ್ರ ಶಬ್ದಗಳು, ಹೆಜ್ಜೆಯ ಸದ್ದುಗಳು, ನಗುವ ಶಬ್ದಗಳು ಕೇಳಿಸೋಕೆ ಶುರುವಾಗುತ್ತೆ. ತಾಪಮಾನದಲ್ಲಿ ಅಚಾನಕ್ ವ್ಯತ್ಯಯ ಆಗೋದು, ಮನೆಯಲ್ಲಿ ಅಥವಾ ಜಾಗದಲ್ಲಿರೋ ವಸ್ತುಗಳು ತನ್ನಂತಾನಾಗೆ ಬೀಳೋಕೆ, ಅಲ್ಲಾಡೋಕೆ ಅಥವಾ ಸರಿಯೋಕೆ ಶುರುವಾಗುತ್ತೆ. ನಿಮ್ಮ ಮನೆಯಲ್ಲಿ ನಾಯಿ, ಬೆಕ್ಕು, ಹಸುಗಳು ಅಥವಾ ಇನ್ಯಾವುದಾದ್ರೂ ಸಾಕು ಪ್ರಾಣಿಗಳಿದ್ರೆ ಅವುಗಳ ವರ್ತನೆಯಲ್ಲೂ ಸಹ ವಿಚಿತ್ರ ಬದಲಾವಣೆಗಳು ಕಾಣಿಸೋಕೆ ಶುರುವಾಗುತ್ತೆ. ಯಾವುದೋ ಬೇರೆ ರೀತಿಯ ಶಕ್ತಿಯ ಉಪಸ್ಥಿತಿ ಗೋಚರಿಸುತ್ತೆ. ಈ ಸಂದರ್ಭದಲ್ಲಿ ಆ ಪ್ರೇತಾತ್ಮ ಮನೆಯಲ್ಲಿ ಜಾಗ ಮಾಡ್ಕೊಳ್ಳೋದಿಕ್ಕೆ, ಅದರ ಸ್ಥಾನವನ್ನು ಖಚಿತಪಡಿಸ್ಕೊಳ್ಳೋದಿಕ್ಕೆ ಇಂತಹ ವಿದ್ಯಮಾನಗಳನ್ನು ನಡೆಸೋದಕ್ಕೆ ಶುರು ಮಾಡುತ್ತೆ. ಒಂದು ಸರ್ತಿ ಈ ಘಟನೆಗಳು ಶುರುವಾದ ಮೇಲೆ, ಆ ಶಕ್ತಿ ಅದರ ಸ್ಥಾನವನ್ನು ಸಾಬೀತುಪಡಿಸಿದ ಮೇಲೆ ಪರಿಸ್ಥಿತಿ 2ನೇ ಹಂತವನ್ನು ತಲುಪುತ್ತೆ. ದಬ್ಬಾಳಿಕೆ, ಪೀಡನೆ. 2ನೇ ಹಂತ ದಬ್ಬಾಳಿಕೆ ಅಥವಾ ಪೀಡನೆ. 2ನೇ ಹಂತದಲ್ಲಿ ಪ್ರೇತಾತ್ಮ ಅಥವಾ ಈ ದುಷ್ಟಶಕ್ತಿಯು ವಸ್ತುಗಳಿಂದ ಮುಂದುವರಿದು ಅದರ ಪ್ರಭಾವವನ್ನು ನೇರವಾಗಿ ವ್ಯಕ್ತಿಯ ಮೇಲೆ ಬೀರಲು ಶುರು ಮಾಡುತ್ತೆ. ಯಾರೋ ಮುಟ್ಟೋ ಅನುಭವ ಆಗೋದು, ಮೈ ಮೇಲೆ ಪರಿಚಿದ ಬರೆಯಂತಹ ಗಾಯಗಳು ಕಾಣಿಸೋಕೆ ಶುರುವಾಗೋದು, ಕೂದಲು ಎಳೆದ ಅನುಭವವಾಗೋದು, ಕಪಾಲಕ್ಕೆ ಹೊಡೆದಂತೆ ಅನ್ನಿಸೋದು, ನಿದ್ದೆಯಲ್ಲಿದ್ದಾಗ ಮೈ ಮೇಲೆ ಕೂತ ಅನುಭವ,
ತಟ್ಟಿ ಎಬ್ಬಿಸುವಂತಹ ಘಟನೆಗಳು ಇವೆಲ್ಲವೂ 2ನೇ ಹಂತದ ಉದಾಹರಣೆಗಳು. ಈ ಎಲ್ಲ ಅಂಶಗಳು ಸರಣಿಯಿಂದ ಯಾರ್ದಾದ್ರೂ ಜೀವನದಲ್ಲಿ ನಡೀತಾ ಇದ್ದಲ್ಲಿ ಪ್ರೇತಾತ್ಮದ ಉಪಸ್ಥಿತಿ ಇರುವ ಬಹಳ ಹೆಚ್ಚಿನ ಸಾಧ್ಯತೆ ಇರುತ್ತೆ. 2ನೇ ಹಂತದಲ್ಲಿ ಈ ರೀತಿ ಘಟನೆಗಳಿಂದ ಆ ವ್ಯಕ್ತಿಯ ಮಾನಸಿಕ ನೆಮ್ಮದಿ, ಆರೋಗ್ಯ, ಆರ್ಥಿಕ ಪರಿಸ್ಥಿತಿ ಹೀಗೆ ಜೀವನದ ಎಲ್ಲ ವಿಭಾಗಗಳನ್ನು ಪ್ರಭಾವಿಸ್ತಾ ಆ ವ್ಯಕ್ತಿಯನ್ನು ಕುಗ್ಗಿಸುವ ಪ್ರಯತ್ನವನ್ನು ಪ್ರೇತಾತ್ಮಗಳು ಮಾಡುತ್ತೆ. 3ನೇ ಹಂತ ಗೀಳು ಅಥವಾ ಭ್ರಾಂತಿ. ಈ 3ನೇ ಹಂತದಲ್ಲಿ ಪ್ರೇತಾತ್ಮದ ಶಕ್ತಿಯು ಪೀಡಿತ ವ್ಯಕ್ತಿಯ ಮೇಲೆ ಒಂದು ಮಟ್ಟಕ್ಕೆ ಹಿಡಿತವನ್ನು ಸಾಧಿಸಿರುತ್ತೆ. ನಿದ್ದೆ ಮಾಡೋಕ್ಕಾಗದೇ ಇರೋದು, ಕೆಟ್ಟ ಕೆಟ್ಟ ಕನಸುಗಳು ಬೀಳೋದು, ಪದೇ ಪದೇ ವಿಚಿತ್ರ ಧ್ವನಿಗಳು ಕೇಳಿಸೋದು, ಹಿಂಸಾತ್ಮಕ ಆಲೋಚನೆಗಳು ಸದಾ ತಲೆಯನ್ನು ಆವರಿಸಿಕೊಳ್ಳೋದು, ಕೆಲ ವಸ್ತು, ವ್ಯಕ್ತಿಗಳು ಅಥವಾ ವಿಷಯದ ಕುರಿತು ವಿನಾಕಾರಣ ಕೋಪ ಅಥವಾ ಕ್ರೋಧ ಉಂಟಾಗೋದು, ಪೀಡಿತ ವ್ಯಕ್ತಿಯ ಇಷ್ಟವಾದ ವಸ್ತುಗಳನ್ನು ನಾಶಪಡಿಸೋದು, ಸುತ್ತಲಿನ ವಾತಾವರಣ ಮತ್ತು ಸ್ಥಿತಿಯ ಕುರಿತು ಬಹಳ ನಕಾರಾತ್ಮಕ ಅಭಿಪ್ರಾಯ ಹುಟ್ಟಿಕೊಳ್ಳೋದು, ಸ್ವತಃ ಅಸ್ತಿತ್ವದ ಕುರಿತು ಹೆಚ್ಚಿನ ಭಯ ಹುಟ್ಟಿಕೊಳ್ಳೋದು. ಹೀಗೆ ಒಂದು ಅತ್ಯಂತ ದುರಂತಕರ ಪರಿಸ್ಥಿತಿಯನ್ನು ಆ ಪೀಡಿತ ವ್ಯಕ್ತಿಯ ಸುತ್ತ ಆವರಿಸುವಲ್ಲಿ ಈ ಪ್ರೇತಾತ್ಮ ಅಥವಾ ದೆವ್ವ 3ನೇ ಹಂತದಲ್ಲಿ ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಪ್ರಯತ್ನಿಸುತ್ತೆ. ಈ ಹಂತದಲ್ಲಿ ತೊಂದರೆಗೊಳಗಾದ ವ್ಯಕ್ತಿ ವಿಪರೀತ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೂ ಸಹ ತಲುಪಿರ್ತಾನೆ. ಈ ಹಂತದಲ್ಲೂ ಆ ದುಷ್ಟಶಕ್ತಿ ಯಶಸ್ವಿಯಾದರೆ 4ನೇ ಹಂತಕ್ಕೆ ಹೋಗುವುದನ್ನು ತಡೆಯಲು ಕಷ್ಟ ಸಾಧ್ಯ. 4ನೇ ಹಂತಕ್ಕೆ ಹೋಲಿಸಿದ್ರೆ ಮೊದಲು 3 ಹಂತಗಳಲ್ಲಿ ಪೀಡಿತ ವ್ಯಕ್ತಿಯನ್ನು ಈ ಪರಿಸ್ಥಿತಿಯಿಂದ ಉಳಿಸುವ, ಪಾರು ಮಾಡುವ ಪ್ರಯತ್ನವನ್ನು ಮಾಡ್ಬೋದು. ಆದರೆ 4ನೇ ಹಂತ ಪೀಡಿತ ವ್ಯಕ್ತಿಗೆ ಮತ್ತು ಅವರ ಕುಟುಂಬದವರಿಗೆ ನರಕ ಸದೃಶವಾಗಿರುತ್ತೆ. 4ನೇ ಹಂತ ಸ್ವಾಧೀನ ಅಥವಾ ಹತೋಟಿ. ಈ 4ನೇ ಹಂತ ಕೇವಲ ಕಲ್ಪನೆಗಷ್ಟೇ ಕುತೂಹಲಕಾರಿಯಾಗಿರ್ಬೋದು. ಆದರೆ ಯಾರು ಇಂತಹ ಪರಿಸ್ಥಿತಿಯನ್ನು, ಈ ಘಟನೆಗಳನ್ನು ಅನುಭವಿಸದೇ ಇರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀನಿ. ಯಾಕಂದರೆ 4ನೇ ಹಂತ ಅಷ್ಟು ಭಯಾನಕವಾಗಿರುತ್ತೆ. 4ನೇ ಹಂತದಲ್ಲಿ ಒಬ್ಬ ವ್ಯಕ್ತಿ ಸಂಪೂರ್ಣವಾಗಿ ಪ್ರೇತಾತ್ಮದ ಸ್ವಾಧೀನಕ್ಕೆ, ಅದರ ಹತೋಟಿಗೆ ಬಂದಿರ್ತಾನೆ. ಈ ಸಂದರ್ಭದಲ್ಲಿ ಅವನ ಮುಖಚೆಹರೆ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಆ ವ್ಯಕ್ತಿಯ ವರ್ತನೆ ಭಯಾನಕ ರೀತಿಯಲ್ಲಿ ಪರಿವರ್ತನೆಯಾಗಿರುತ್ತೆ. ಆ ವ್ಯಕ್ತಿ ಅಪರಿಚಿತ ಭಾಷೆಯಲ್ಲಿ ಮಾತನಾಡೋಕೆ ಶುರು ಮಾಡಿರ್ತಾರೆ. ಸ್ವಯಂ ತನಗೆ ತಾನೇ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ಕೊಳ್ತಿರ್ತಾರೆ. ಧ್ವನಿ ಸಂಪೂರ್ಣವಾಗಿ ಬದಲಾಗಿ ವಿಚಿತ್ರ ಕರ್ಕಶ ರೂಪವನ್ನು ಪಡ್ಕೊಂಡಿರುತ್ತೆ. ಇನ್ನು ವಿಶೇಷ ಸಂದರ್ಭಗಳಲ್ಲಿ ಅತಿಮಾನುಷ ಶಕ್ತಿಯನ್ನು ಸಹ ಪ್ರದರ್ಶಿಸ್ತಾರೆ. ಕೆಲವೊಂದಿಷ್ಟು ತರ್ಕಕ್ಕೆ ನಿಲುಕದ ಚಟುವಟಿಕೆಗಳನ್ನು ನಡೆಸ್ತಾರೆ. ಹಿಮ್ಮುಖವಾಗಿ ವೇಗದಲ್ಲಿ ಚಲಿಸೋದು, ಗೋಡೆಯನ್ನು ಜೇಡದಂತೆ ಹತ್ತೋದು. ಅಷ್ಟೇ ಅಲ್ಲ, ಗಾಳಿಯಲ್ಲಿ ಹಲವಾರು ನಿಮಿಷಗಳವರೆಗೆ ತೇಲುವಂತಹ ವಿದ್ಯಮಾನಗಳನ್ನು ನೋಡಿರುವುದಾಗಿ ಹಲವಾರು ಜನರು ದಾಖಲಿಸಿದ್ದಾರೆ. ಈ ಹಂತದಲ್ಲಿ ಈ ಪ್ರೇತಾತ್ಮಗಳಿಂದ ಪೀಡಿತರಾದವ್ರನ್ನ ಬಚಾವ್ ಮಾಡೋದು ಕಷ್ಟ ಸಾಧ್ಯದ ಕೆಲಸವಾಗಿರುತ್ತೆ. ಇಂತಹ ಪ್ರೇತಾತ್ಮಗಳ ಪ್ರಭಾವಕ್ಕೆ ಒಳಗಾದವರು ಅವರ ಸ್ವಯಂ ವ್ಯಕ್ತಿತ್ವ, ನೆನಪುಗಳು, ಜೀವನವನ್ನೇ ಮರೆತಂತೆ ಕಂಡು ಬರ್ತಾರೆ. ಕುಟುಂಬಸ್ಥರಿಗೆ, ಸುತ್ತಲಿನವರಿಗೆ, ಕೊನೆಗೆ ಸ್ವಯಂ ಅವರಿಗೆ ಅವರೇ ಮಾರಣಾಂತಿಕವಾಗಿ ತೊಂದರೆಯುಂಟು ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಿದ್ರೆ ಇದೆಲ್ಲ ನಿಜಾನಾ? ಇದಕ್ಕೆ ಪರಿಹಾರ ಏನೂ ಇಲ್ವಾ? ಪಾಪ ಇದರಿಂದ ಪೀಡಿತರಾದವ್ರು ಏನು ಮಾಡಬೇಕು? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ವಿಡಿಯೋದ ಮುಖ್ಯ ಭಾಗಕ್ಕೆ ಬರೋಣ. ಸ್ನೇಹಿತರೆ, ಈ ವಿಷಯವನ್ನು ನಾನು ನಿಮ್ಮ ಮುಂದೆ ತರಬೇಕು ಅಂದ್ಕೊಂಡಾಗ, ಹುಡುಕಾಟಕ್ಕೆ ಕುಳಿತಾಗ ಹಲವಾರು ವಿಷಯಗಳು ಮತ್ತು ಘಟನೆಗಳು ನನಗೆ ಸಿಕ್ತು. ಆದರೆ ಈ ವಿಷಯವನ್ನು ತಾರ್ಕಿಕವಾಗಿ ನಿಮ್ಮ ಮುಂದೆ ತರಬೇಕು ಅಂತ ಯೋಚನೆ ಮಾಡಿದಾಗ ಅದಕ್ಕೊಂದು ಪರಿಹಾರ ಹುಡುಕೋ ಮನಸ್ಸಾಯಿತು. ಹಾಗೆ ಹುಡುಕ್ತಾ ನನಗೆ ಕಂಡು ಬಂದಿದ್ದೆ, ಇಂತಹ ದೆವ್ವ, ಭೂತ, ಪ್ರೇತಾತ್ಮಗಳಿಂದ ಪೀಡಿತರಾದವರನ್ನು ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ತನ್ನತ್ತ ಸೆಳೀತಾ
ಅವರಿಗೆ ಪರಿಹಾರ ಕೊಡುವ ಪ್ರಯತ್ನ ಮಾಡ್ತಿರುವಂತಹ ಒಂದು ಅದ್ಭುತವಾದ ದೇವಸ್ಥಾನ. ಈ ದೇವಸ್ಥಾನ ಇಂತಹದೇ ವಿಶೇಷವಾದ ಶಕ್ತಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಕೇವಲ ಪೀಡಿತರಿಗೆ ಮಾತ್ರ ಅಲ್ಲ, ಬದಲಾಗಿ ಸಾಮಾನ್ಯ ಜನರಿಗೂ ವಿಶಿಷ್ಟವಾದ ಅಲೌಕಿಕ ಶಕ್ತಿಯ ಅನುಭವವಾಗುತ್ತೆ. ಹಾಗಿದ್ರೆ ಯಾವುದು ಆ ಜಾಗ, ಎಲ್ಲಿದೆ ಆ ದೇವಸ್ಥಾನ? ಈ ಪ್ರಶ್ನೆಗೂ ಸಹ ಉತ್ತರ ಕೊಡ್ತೀನಿ. ಸ್ನೇಹಿತರೆ, ನಿಮ್ಮ ಕುತೂಹಲಕ್ಕೆ ತೆರೆ ಎಳೆಯೋಕ್ಕೂ ಮುಂಚೆ ಒಂದು ಸಣ್ಣ ಮನವಿ. ನಮ್ಮಂತಹ ಹೊಸ ಚಾನೆಲ್ಗಳಿಗೆ ಯೂಟ್ಯೂಬ್ನಲ್ಲಿ ಹೆಚ್ಚಿನ ಮುದ್ರಣಗಳು ಸಿಗೋದಿಲ್ಲ. ಹಾಗಾಗಿ ನಾವು ಹೆಚ್ಚಿನ ಜನರನ್ನು ತಲುಪೋಕ್ಕಾಗಲ್ಲ. ಅದಕ್ಕೆ ನಿಮ್ಮ ಸಹಾಯ ನಮಗೆ ಅತ್ಯಂತ ಮುಖ್ಯ. ನಿಮಗೆ ನಮ್ಮ ಕಂಟೆಂಟ್ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಒಂದು ಉಪಕಾರ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ, ಜೊತೆಗೆ ಹೆಚ್ಚಿನ ಜನಕ್ಕೆ ಶೇರ್ ಮಾಡೋ ಮೂಲಕ ನಮಗೆ ಬೆಂಬಲ ಕೊಡಿ. ಯಾಕೆಂದರೆ ನಿಮ್ಮ ಬೆಂಬಲನೇ ನಮಗೆ ಸ್ಫೂರ್ತಿ. ಸ್ನೇಹಿತರೆ, ವಿಡಿಯೋನ ಮುಂದುವರಿಸೋಣ. ಶ್ರೀ ಬಾಲಾಜಿ ದೇವಸ್ಥಾನ, ಮೆಹಂದಿಪುರ, ರಾಜಸ್ಥಾನ. ನೀವು ಈಗಾಗಲೇ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ನಿಮಗೆ ಈ ಮಾಹಿತಿಯನ್ನು ತಲುಪಿಸ್ತಿರೋ ಖುಷಿ ನಮಗಿದೆ. ರಾಜಸ್ಥಾನ ಅತ್ಯಂತ ನಿಗೂಢ ವಿಸ್ಮಯಗಳನ್ನು, ಅದರಲ್ಲೂ ಈ ರೀತಿ ದೆವ್ವ, ಭೂತ, ಪ್ರೇತ, ಅಲೌಕಿಕ ಶಕ್ತಿಗಳಿಗೆ ಬಹಳಷ್ಟು ಹೆಸರುವಾಸಿಯಾದಂತಹ ರಾಜ್ಯ. ರಾಜಸ್ಥಾನದ ದೌಸಾ ಜಿಲ್ಲೆಯ ಸಿಕ್ರೈ ತಾಲೂಕಿನ ಮೆಹಂದಿಪುರದಲ್ಲಿರೋ ಜಗದ್ವಿಖ್ಯಾತಿ ಪಡೆದ ದೇವಸ್ಥಾನವೇ ಶ್ರೀ ಬಾಲಾಜಿ ದೇವಸ್ಥಾನ. ಶ್ರೀ ಬಾಲ ಅಂದರೆ ಹನುಮಂತ, ಜಿ ಅಂದರೆ ಗೌರವ ಸೂಚಕ. ಹಾಗಾಗಿ ಈ ದೇವಸ್ಥಾನ ಶ್ರೀ ಬಾಲಾಜಿ ಅಂತಲೇ ಚಿರಪರಿಚಿತ. ಯಾವುದೇ ವ್ಯಕ್ತಿ ಭೂತ ಪ್ರೇತದ ತೊಂದರೆಗಳಿಂದ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಪುನಸ್ಕಾರವನ್ನು ನಡೆಸಿದ್ರೆ ಅದಕ್ಕೆ ಪರಿಹಾರ ಸಿಗುತ್ತಂತೆ. ಜೊತೆಗೆ ಆ ಭೂತದ ಉಚ್ಚಾಟನೆಯಾಗೋದು ಶತಸಿದ್ಧ ಅಂತ ಹೇಳಲಾಗುತ್ತೆ. ಸಾಮಾನ್ಯವಾಗಿ ದೇವಸ್ಥಾನ ಅಂದರೆ ಮಂತ್ರಘೋಷಗಳು, ಗಂಟೆ ಶಬ್ದಗಳು ಕೇಳಿಬರುತ್ತೆ. ಆದರೆ ಈ ದೇವಸ್ಥಾನದಲ್ಲಿ ಭೂತ, ದೆವ್ವ, ಪ್ರೇತಾತ್ಮಗಳಿಂದ ಪೀಡಿತರಾದವರ ಕಿರುಚುವ, ಗೋಳಾಡುವ ಗದ್ದಲವೇ ಸದಾ ಆವರಿಸಿಕೊಂಡಿರುತ್ತೆ. ಈ ದೇವಸ್ಥಾನದಲ್ಲಿ 4 ಆಂಗಣಗಳಿವೆ. ಮೊದಲೆರಡರಲ್ಲಿ ಹನುಮಂತರ ಮತ್ತು ಭೈರವ ಸ್ವಾಮಿಯ ಗರ್ಭಗೃಹಗಳಿವೆ. 4ನೇ ಆಂಗಣದಲ್ಲಿರೋ ಮೂರ್ತಿಯೇ ಪ್ರೇತರಾಜರದ್ದು. ಪ್ರೇತರಾಜ ಹೆಸರೇ ಹೇಳುವಂತೆ ದೆವ್ವ, ಭೂತ, ಪ್ರೇತಗಳ ರಾಜ. ಈ ಆಂಗಣದಲ್ಲಿ ಇಂತಹ ಸಮಸ್ಯೆಯಿಂದ ಬಳಲ್ತಿರೋ ಜನರು ಅವರ ತಲೆಯನ್ನ ನೆಲಕ್ಕೆ ಚಚ್ಚಿಕೊಳ್ತಾ, ಬಿದ್ದು ಹೊರಳಾಡ್ತಾ, ಜೋರಾಗಿ ಅಳ್ತಾ ರೋದಿಸ್ತಿರೋ ದೃಶ್ಯಗಳು ಸರ್ವೇ ಸಾಮಾನ್ಯ. ಇಲ್ಲಿ ನಿಮಗೆ ನಿಜವಾದ ವಿಚಿತ್ರವಾದ ನಕಾರಾತ್ಮಕ ಶಕ್ತಿಗಳು ಒದ್ದಾಡ್ತಿರುವಂತಹ ಅನುಭವವಾಗುತ್ತೆ ಅಂತ ಇದನ್ನು ಕಂಡು ಅನುಭವಿಸಿರೋ ಪ್ರತ್ಯಕ್ಷದರ್ಶಿಗಳು ವಿವರಿಸ್ತಾರೆ. ಇನ್ನೊಂದು ವಿಶೇಷ ಏನಂದರೆ, ಸಾಮಾನ್ಯವಾಗಿ ನಾವು ಬೇರೆ ಯಾವುದೇ ದೇವಸ್ಥಾನಕ್ಕೆ ಹೋದರೂ ತೀರ್ಥ ಪ್ರಸಾದ ಸೇವಿಸೋದು ಕಡ್ಡಾಯ. ಆದರೆ ಶ್ರೀ ಬಾಲಾಜಿ ದೇವಸ್ಥಾನದಲ್ಲಿ ಅದರ ತದ್ವಿರುದ್ಧ. ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಸಾದವನ್ನು ಕೊಡುವ ಅಥವಾ ಸ್ವೀಕರಿಸುವ ಪದ್ಧತಿಯೇ ಇಲ್ಲ. ಬದಲಾಗಿ ಎಳ್ಳುಂಡೆ ಅಂತಿರೋ ಒಂದು ವಸ್ತುವನ್ನು ಕೊಡ್ತಾರೆ. ಅದನ್ನು ನೀವು ತಿನ್ನದೆ, ಅಪವಿತ್ರಗೊಳಿಸದೆ, ಮುಂಬದಿಯಲ್ಲಿರೋ ಹೋಮಕುಂಡದ ಅಗ್ನಿಗೆ ಆಹುತಿಯನ್ನು ನೀಡಬೇಕು. ಹೀಗೆ ಮಾಡದಿದ್ರೆ ಅಥವಾ ಎಳ್ಳುಂಡೆಯನ್ನು ನಿರಾಕರಿಸಿದ್ರೆ ದುರಾದೃಷ್ಟ ಬರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಹೀಗೆ ಆಹುತಿ ಕೊಡೋ ಮುಂಚೆ 5 ಬಾರಿ ತಲೆ ಸುತ್ತಿ ನಂತರ ಅಗ್ನಿಗೆ ಆಹುತಿ ನೀಡಿದ್ದಲ್ಲಿ ಸಣ್ಣ ಪುಟ್ಟ ದುಷ್ಟಶಕ್ತಿಗಳ ತೊಂದರೆ ಮತ್ತು ದೃಷ್ಟಿ ದೋಷದ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನದಲ್ಲಿ ಇನ್ನೊಬ್ಬರನ್ನ ಮುಟ್ಟೋದಕ್ಕೆ ಮತ್ತು ಮಾತಾಡಿಸೋದಕ್ಕೂ ಕೂಡ ನಿರ್ಬಂಧ ಇದೆ. ಯಾಕಂದರೆ ಯಾರ ದೇಹದೊಳಗೆ ಯಾವ ರೀತಿ ಪ್ರೇತಾತ್ಮ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಅಂತರವನ್ನು ಕಾಯ್ದುಕೊಳ್ಳಿ ಅಂತ ತಿಳಿಸ್ತಾರೆ. ಇನ್ನು ದೇವಸ್ಥಾನದಿಂದ ಹೊರಬೀಳುವಾಗ ಅಥವಾ ಹೊರಡುವಾಗ ಪದೇ ಪದೇ ಯಾರೋ ನಿಮ್ಮ ಹೆಸರನ್ನು ಕರೀತಿರೋವಂತೆ ನಿಮಗೆ ಕೇಳಿಸುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನೀವು ಹಿಂತಿರುಗಿ ನೋಡಬಾರದು ಅಂತ ವಿಶೇಷವಾಗಿ ಸೂಚನೆಯನ್ನು ಕೊಡ್ತಾರೆ. ಜೊತೆಗೆ ಆ ದೇವಸ್ಥಾನದಿಂದ ಹೊರಬಂದ ಮೇಲೆ
ಆ ಊರಿನಲ್ಲಿ ಯಾವುದೇ ರೀತಿಯಾದಂತಹ ತಿಂಡಿ ತಿನಿಸುಗಳನ್ನು ಅಷ್ಟೇ ಯಾಕೆ ನೀರನ್ನು ಸಹ ಕುಡಿಯದಂತೆ ತಿಳಿಸಲಾಗುತ್ತೆ. ನೇರವಾಗಿ ಅಲ್ಲಿಂದ ಹೊರಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಆ ಇಡೀ ಊರು ಅಲೌಕಿಕ ಶಕ್ತಿಯಿಂದ ವಿಚಿತ್ರವಾದ ಅನುಭವಗಳಿಂದ ಕೂಡಿದೆ. ಇಲ್ಲಿ ಭೂತ ಪ್ರೇತಗಳ ಜೊತೆ ಮಾಟ ಮಂತ್ರವನ್ನು ತಡೆಯಲು ಸಹ ಪೂಜೆ ಮಾಡಿಸಲಾಗುತ್ತೆ. ಆಂಜನೇಯ ಸ್ವಾಮಿ, ಭೈರವ ಸ್ವಾಮಿ ಮತ್ತು ಪ್ರೇತರಾಜರು ಇಂತಹ ಮಾಟ ಮಂತ್ರ, ಸ್ತಂಭನ, ಮೋಡಿ ಇವೆಲ್ಲದರನ್ನ ತಡೆಗಟ್ಟಲು ಸನಾತನ ಧರ್ಮದಲ್ಲಿ ಅತ್ಯಂತ ಹೆಚ್ಚು ಹೆಸರುವಾಸಿ. ಇವರಿಂದಲೇ ಆ ಜಾಗ ಸುರಕ್ಷಿತವಾಗಿ ಸಾವಿರಾರು ಪೀಡಿತರಿಗೆ ಪರಿಹಾರ ನೀಡುವ ವಿಸ್ಮಯಕಾರಿ ಪ್ರದೇಶವಾಗಿ ಬೆಳವಣಿಗೆಗೊಂಡಿದೆ. ನಿಮಗೆ ಇಂತಹ ದೆವ್ವ, ಭೂತ, ಪ್ರೇತಾತ್ಮಗಳ ಕಥೆಯಲ್ಲಿ ನಂಬಿಕೆ ಇಲ್ಲ ಅಂದರೆ ನೀವು ಒಮ್ಮೆ ಶ್ರೀ ಬಾಲಾಜಿ ದೇವಸ್ಥಾನಕ್ಕೆ ಖಂಡಿತ ಭೇಟಿ ಕೊಡಬೇಕು. ಯಾಕಂದರೆ ಅಲ್ಲಿ ನಿಮಗೆ ಆಗುವ ಅನುಭವ ನಿಮ್ಮನ್ನು ನಂಬೋ ಹಾಗೆ ಮಾಡುತ್ತೆ. ಸುಮಾರು 1008 ವರ್ಷಗಳ ಹಿಂದೆ ಶ್ರೀ ಮಹಂತರ ಕನಸಿನಲ್ಲಿ ಆಂಜನೇಯರು, ಭೈರವರು ಮತ್ತು ಪ್ರೇತರಾಜರು ಬಂದು ಇದೇ ಸ್ಥಳದಲ್ಲಿ ಅವರ ಆಲಯವನ್ನು ನಿರ್ಮಿಸಿ ಪೂಜಿಸುವಂತೆ ಆಜ್ಞೆಯನ್ನು ನೀಡಿದ್ರಂತೆ. ಅಂತೆಯೇ ಆ ಕಾಲದಲ್ಲಿ ದಟ್ಟಾರಣ್ಯವಾಗಿದ್ದ ಆ ಪ್ರದೇಶದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿ ಮೊದಲನೇ ಮಹಂತರಾಗಿದ್ದ ಶ್ರೀ ಗಣೇಶ್ ಪುರಿಜಿ ಮಹಾರಾಜ್ರವರು ಪೂಜಾರ್ಚನೆಗಳನ್ನು ಮಾಡಲು ಶುರು ಮಾಡಿದ್ರಂತೆ. ಅಂದಿನಿಂದಲೇ ಈ ದೇವಸ್ಥಾನ ಪೀಡಿತರಿಗೆ ಪರಿಹಾರವನ್ನು ಕೊಡ್ತಾ ಜನರಿಂದ ಜನರಿಗೆ ಹರಡ್ತಾ ಜನಪ್ರಿಯವಾಯಿತು. ಇಂದಿಗೆ 12ನೇ ತಲೆಮಾರಿನ ಮಹಂತರು ವಿಧಿವಿಧಾನದಂತೆ ಪೂಜೆಯನ್ನ ಮಾಡ್ತಾ ದೇವಸ್ಥಾನವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಸಂಗತಿ ಏನಪ್ಪಾ ಅಂದ್ರೆ ಇಲ್ಲಿರೋ ದೇವರ ಮೂರ್ತಿಗಳು ಯಾರೋ ಕೆತ್ತನೆ ಮಾಡಿರೋದಲ್ಲ, ಬದಲಾಗಿ ಸ್ವಯಂ ಉದ್ಭವಗೊಂಡಿರೋದು. ಹಾಗಾಗಿ ಇವುಗಳನ್ನ ಉದ್ಭವ ಮೂರ್ತಿಗಳು ಅಂತ ಸಹ ಕರೀತಾರೆ. ಇಲ್ಲಿ ಇಂದಿಗೂ ಸಹ ಪವಾಡ ರೂಪದಲ್ಲಿ ಹಲವಾರು ವಿಸ್ಮಯಕಾರಿ ಘಟನೆಗಳು, ತರ್ಕಕ್ಕೆ ನಿಲುಕದಂತಹ ವಿಚಾರಗಳು ಆಗಾಗ ಸಂಭವಿಸ್ತಾನೆ ಇರುತ್ತೆ. ನೀವು ನಂಬ್ತಿರೋ ನಂಬಲ್ವೋ, ವೈಜ್ಞಾನಿಕವಾಗಿ ಸಾಬೀತಾಗುತ್ತೋ ಸಾಬೀತಾಗಲ್ವೋ, ನಿಮಗೆ ಇಂತಹುದರ ಅನುಭವ ಆಗಿದೆಯೋ ಆಗಿಲ್ವೋ, ಆದರೆ ಇಂತಹ ದೆವ್ವ, ಭೂತ, ಪ್ರೇತಾತ್ಮಗಳಿಂದ ಪೀಡಿತಗೊಂಡವರು ಮತ್ತು ಅವರ ಕುಟುಂಬಸ್ಥರು ಪ್ರತ್ಯಕ್ಷ ದರ್ಶಿಗಳಾಗಿ ಇಂತಹ ಅಲೌಕಿಕ ಶಕ್ತಿಯ ಬಗ್ಗೆ ಮಾತಾಡ್ತಾರೆ. ಲಕ್ಷಾಂತರ ಜನರು ಶ್ರೀ ಬಾಲಾಜಿ ದೇವಸ್ಥಾನದಲ್ಲಿ ಅವರಿಗಾದ ಅನುಭವದ ಬಗ್ಗೆ ಮತ್ತು ಅವರಿಗೆ ಸಿಕ್ಕ ಪರಿಹಾರದ ಬಗ್ಗೆ ಮೂಲ ಸಾಕ್ಷಿಯಾಗಿ ನಿಮ್ಮ ಕಣ್ಣು ಮುಂದೆ ಸಿಗ್ತಾರೆ. ಹೀಗಿರುವಾಗ ನಮಗೆ ಗೊತ್ತಿರೋದು, ನಾವು ತಿಳ್ಕೊಂಡಿರೋದೇ ದೊಡ್ಡದು ಅಂತ ಭಾವಿಸದೆ ಸ್ವಲ್ಪ ವಿಶಾಲ ಮನಸ್ಥಿತಿಯಿಂದ ಯೋಚನೆ ಮಾಡಿ ಹೊಸ ಹೊಸ ಅನುಭವಗಳಿಗೆ ಜಾಗವನ್ನು ಕೊಟ್ಟಾಗ ಅಲೌಕಿಕ ಶಕ್ತಿ ಇರೋ ಅನುಭವ ಆಗುತ್ತೆ. ಯಾಕಂದರೆ ಮನುಷ್ಯ ಯಾವುದನ್ನೇ ಆಗಲಿ ನಂಬೋದು ಅನುಭವ ಆದಾಗಲೇ. ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ನೆನಪಿಸ್ತಾ ಮತ್ತೊಂದಿಷ್ಟು ರಹಸ್ಯಮಯ ವಿಸ್ಮಯಕಾರಿ ವಿಷಯಗಳೊಂದಿಗೆ ನಾನು ವಿಶಾಲ್ ಹೆಗಡೆ ನಿಮ್ಮ ಮುಂದೆ ಬರ್ತೀನಿ. ಮೀಡಿಯೋಕ್ರಸಿ ಬಿಡಿ, ಆರ್ಟೋಕ್ರಸಿ ನೋಡಿ. ಜೈ ಹಿಂದ್, ಜೈ ಕರ್ನಾಟಕ.